ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಶೇಂಗಾ ಹೋಳಿಗೆ ಮಾಡೋಣ. ಇದು ಸುಮಾರು 20 ದಿವಸಗಳವರೆಗೂ ಕೆಡಲ್ಲ. ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡೋದು, ಮತ್ತು ಯಾರಾದರೂ ಊರಿಗೆ ಹೋಗ್ತಾ ಇದ್ದರೆ, ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ ಇವಾಗ ಸಮ್ಮರ್ ವೆಕೇಷನ್ ಅಂತ, ಅವ್ರಿಗೆಲ್ಲ ತುಂಬಾ ಅನುಕೂಲ. ಇದು ಸುಮಾರು 20 ದಿನವರೆಗೂ ಕೆಡಲ್ಲ, ತುಂಬಾ ಮೃದುವಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡೋಣ. ಇದು ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ನೆಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ. ನಾನು ಸುಮಾರು ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನೊಂದು ಪಾತ್ರೆಯಲ್ಲಿ ತೊಗೊಂಡಲ್ವ, ಆ ಪಾತ್ರೆಯಿಂದನೇ ಮುಂದೆ ಎಲ್ಲನೂ ನಾನು ಮಿಸರ್ ಮಾಡ್ಕೋತೀನಿ. ಆ ಪಾತ್ರೆಯಿಂದ ಒಂದು ಪಾತ್ರೆ ಸುಮಾರು ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಸಿಬಿಟ್ಟು ಹಾಕಿರೋದು. ಇದನ್ನು ಹೀಗೆ ಗಂಟುಗಳು ಬಿಡಿಸಿ, ಅದು ಗಂಟು ಇಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಕಲಿಸ್ಕೊಂಡು ಹೀಗೆ ಜೋರಾಗಿ ಹಿಡಿದ್ರೆ ಅದು ಒಂದು ಬಾಲ್ ಶೇಪನ್ನು ತೊಗೊಂಡು ಬರಬೇಕು. ಅಷ್ಟು ಇದ್ದರೆ ಹಿಟ್ಟು ರೆಡಿ ಅಂತ. ಈಗ ಮತ್ತೆ ನಾನು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಮ್ಮ ರೆಗ್ಯುಲರ್ ಚಪಾತಿ ಹಿಟ್ಟಿರುತ್ತಲ್ವ, ಆ ಹದಕ್ಕೇ ಕಲಿಸ್ಕೊಳ್ಳೋದು. ಎಲ್ಲ ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ನಾದ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಬೇಡ, ಒಂದು 2-3 ನಿಮಿಷ ನಾದಿ ಸುಮಾರು 30-40 ನಿಮಿಷ ಮಿನಿಮಮ್ ಅದನ್ನು ಮುಚ್ಚಿ ಇಡೋಣ. ಈಗ ನಾನು ಯಾವ ಪಾತ್ರೆಯಿಂದ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಪಾತ್ರೆಯಿಂದ ಒಂದು ಪಾತ್ರೆಯಷ್ಟು, ಸುಮಾರು 1 ಕೆ ಜಿಗೆ ಸ್ವಲ್ಪ ಕಡಿಮೆ, ಸುಮಾರಾಗಿ 1 ಕೆ ಜಿಯಷ್ಟು ಇದೆ ಇದು ಶೇಂಗಾನ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಹುರಿಯೋಣ. ಇದು ಹೇಗೆ ಹುರಿಯೋದು ಅಂದರೆ ಮೀಡಿಯಮ್ ಫ್ಲೇಮ್ ಇರಬೇಕು. ತುಂಬ ಜಾಸ್ತಿ ಇರಬಾರ್ದು, ತುಂಬ ಕಡಿಮೆ ಇರಬಾರ್ದು. ಆ ಫ್ಲೇಮಲ್ಲಿ ಸುಮಾರು 15-20 ನಿಮಿಷ ಹುರಿದ್ರೆ ಈ ಥರ ಕಾಳು ಕೆಂಪಗಾಗಿ ರೆಡಿ ಆಗುತ್ತೆ. ನೋಡಿ, ಈಗ ಸುಮ್ಮನೆ ಕೈಯಲ್ಲಿ ಅಳ್ಳಾಡಿಸಿದ್ರೆ ಸಿಪ್ಪೆ ಕಿತ್ಕೊಂಡು ಬರಬೇಕು. ಹೀಗಾದರೆ ಅದು ಚೆನ್ನಾಗಿ ರೆಡಿಯಾಗಿದೆ ಅಂತ. ಜೋರ ಉರಿಯಲ್ಲಿ ಹುರಿದ್ರೆ ಅದು ಹೊತ್ಕೊಳ್ಳುತ್ತೆ, ಬಟ್ ಒಳಗಡೆ ಎಲ್ಲ ಬೆಂದ್ಕೊಂಡಿರೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಹುರಿಬೇಕು. ಈಗ ಸಿಪ್ಪೆ ತೆಗೆದಿದ್ದೀನಿ ನಾನು. ಅಷ್ಟು ಶೇಂಗಾಗೆ ಇದೇ ಪಾತ್ರೆಯಿಂದನೇ ಒಂದು ಪಾತ್ರೆ ಶೇಂಗಾ ಇತ್ತಲ್ಲ, 3/4 ಪಾತ್ರೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು 2 ಅಳತೆ ಪರ್ಫೆಕ್ಟ್ ಆಗಿರುತ್ತೆ. 1 ಶೇಂಗಾ ಇದೆ, 3/4 ಬೆಲ್ಲ ಇದೆ. ಆರ್ಗ್ಯಾನಿಕ್ ಬೆಲ್ಲ ಇದು, ಚೆನ್ನಾಗಿ ಸ್ವೀಟಾಗೇ ಇರುತ್ತೆ. ಇದನ್ನು ನಾನು ಅಂದಾಜು ಮೇಲೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಎಲ್ಲ ಹೂರಣ ಮಾಡಿಬಿಟ್ಟು ನಾವು ಒಟ್ಟಿಗೆ ಕಲಿಸ್ಕೋತೀವಲ್ಲ, ಅದಕ್ಕೆ ಸ್ವಲ್ಪ ಶೇಂಗಾ, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕಲಿಸಿದ್ದೀನಿ. ಈಗ ಶೇಂಗಾ ಚೆನ್ನಾಗಿ ಹುರಿದಿದ್ದಕ್ಕೆ ಅದು ತಂದೆ ಆಗಿರೋ ಆಯಿಲ್ ರಿಲೀಸ್ ಮಾಡಿರೋದ್ರಿಂದ ನಾವೇನೂ ಸೇರಿಸ್ದೇನೆ ಬೆಲ್ಲ ಶೇಂಗಾ ಅಷ್ಟೇ ಎಷ್ಟು ಚೆನ್ನಾಗಿ ಮೆತ್ತಗೆ ಹೂರಣದ ಥರ ಆಗಿ ಬಂದಿದೆ. ಇವಾಗ ಇದಕ್ಕೆ ಜಾಸ್ತಿ ನಾವು ಏನೂ ಎಡಿಷ್ನಲ್ ಸೇರಿಸ್ಕೊಳ್ಳೋದೇ ಬೇಕಾಗಿಲ್ಲ. ಎಣ್ಣೆ ರಿಲೀಸ್ ಮಾಡುತ್ತೆ ಶೇಂಗಾ, ಸೊ ಅಷ್ಟು ನಮಗೆ ಸಾಕು. ಹೀಗೆ ನಾನು ಹಾಗೆ ಎವ್ರಿ ಟೈಮ್ ಸ್ವಲ್ಪ ಹಾಗೆ ಶೇಂಗಾ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಸುಮಾರು 30-40 ಸೆಕೆಂಡಲ್ಲಿ ಈ ಥರ ಸಾಫ್ಟ್ ಆಗಿರೋದು ರೆಡಿ ಆಗಿಬಿಡುತ್ತೆ ನಮ್ಮದು ಹೂರಣ. ಈಗ ನೋಡಿ, ನಾನು 3 ಸೆಟ್ಟಲ್ಲಿ ಹಾಕ್ಕೊಂಡೆ ಇದನ್ನು. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಸೆಟ್ ಹಾಕ್ಕೊಂಡು 4 ಸೆಟ್. ಇಷ್ಟೊಂದು ನಮಗೆ ಹೂರಣ ರೆಡಿ ಆಯಿತು. ನಿಮಗೆ ಜಾಸ್ತಿ ಆಗಿದೆ ಅನಿಸಿದರೆ ನೀವು ಈ ಥರನ ಫ್ರಿಜ್ಜಲ್ಲಿಟ್ಟರೆ ಸುಮಾರು 6 ತಿಂಗಳ ಕೆಡಲ್ಲ. ಇದು ಫ್ರಿಜ್ಜಲ್ಲಿಟ್ಟು ನೀವು ಯಾವಾಗ ಬೇಕು ಆವಾಗ ಅದನ್ನು ಒಂದು ಸ್ವಲ್ಪ ಹೊರಗಡೆ ತೆಗೆದಿಟ್ಕೊಂಡು ಹೋಳಿಗೆ ಮಾಡ್ಕೋಬಹುದು. ಈಗ ನಾನು ಎಲ್ಲನೂ ಮಾಡ್ತಾ ಇರೋದು, ನನಗೆ ಪ್ಯಾಕ್ ಮಾಡಬೇಕಿದೆ. ಹಸ್ಬೆಂಡ್ ಜರ್ಮನಿಗೆ ಹೋಗ್ತಾ ಇರೋದ್ರಿಂದ ನನಗೆ ಪ್ಯಾಕ್ ಮಾಡೋದಿತ್ತು. ಸುಮಾರು 15-20 ದಿವಸ ಕೆಡಲ್ಲ ಇದು. ಅಲ್ಲಿವರೆಗೆ ಒಳ್ಳೆ ಫುಡ್ಡಾಗಿ ವೆಜಿಟೇರಿಯನ್ ಫುಡ್ ಸಿಗದೇ ಇರುವಾಗ ಇದು ಆಲ್ಟರ್ನೇಟಿವ್ ಆಗಿರುತ್ತೆ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಉದುರು ಅನ್ನಿಸ್ತು, ಅದಕ್ಕೆ ಸುಮಾರು 2.5 ಸ್ಪೂನಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನ್ ಅಷ್ಟೇ ಸೇರಿಸ್ಕೊಳ್ಳಿ. ನಿಮ್ಮದು ಬೆಲ್ಲ ಇನ್ನೂ ಮೆತ್ತಗಿದ್ರೆ ಅಥವಾ ಬಿಸಿಲು ಜಾಸ್ತಿ ಇರಲಿಲ್ಲ ನಿಮ್ಮ ಏರಿಯಾಗಂದರೆ ಅಷ್ಟಕ್ಕೆ ಅದು ಬರೀ ಬೆಲ್ಲನೇ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸ್ವಲ್ಪ ನಂದು ಉದುರಾಗಿತ್ತು ಅಂತ ನಾನು ಒಂದು 2 ಸ್ಪೂನಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟ್ ಉಂಡೆ ರೆಡಿ ಆಯಿತು. ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು, ಇದಕ್ಕೇನು ಅಳತೆ ಇಲ್ಲ, ಆ ಹೂರಣದ ಉಂಡೆ ಹಿಡಿಯೋಷ್ಟು ಹಿಟ್ಟಿದ್ರೆ ಸಾಕು. ನೋಡಿ, ಈಗ ನಾನು ಹಾಕಿ ಎಲ್ಲ ಉಂಡೆ ಪ್ಯಾಕ್ ಮಾಡಿಂದ ಎಕ್ಸ್ಟ್ರಾ ಹೂರಣ ತೆಗೆದುಬಿಟ್ಟಿದ್ದೀನಿ. ಏನೂ ಹೊರಗೆ ಬರಲ್ಲ, ತುಂಬ ಈಸಿ ಇದು ಮಾಡೋಕ್ಕೆ. ಈಗ ಪ್ರೆಸ್ ಮಾಡಿಬಿಟ್ಟು ಹಿಟ್ಟು ಹಾಕ್ಕೊಂಡು ಇದಕ್ಕೆ ಒಳ್ಳೆ ಸ್ವಲ್ಪ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ಹಾಗೆ ಹೀಗೆ ಈ ಥರ ತಿರುಗಿಸಿದ್ರೆ ಒಳ್ಳೆ ರೌಂಡ್ ಶೇಪ್ ಸಿಗುತ್ತೆ. ಈಸಿಯಾಗಿ ಮಾಡ್ಬೋದು. ಸುಮಾರು 1 ಅವರಲ್ಲಿ ಒಂದು 20 ಹೋಳಿಗೆ ರೆಡಿ ಆಗಿಬಿಡುತ್ತೆ ನಿಮಗೆ. ಸರಳವಾಗಿ ಒಂದು 25 ಹೋಳಿಗೆ ಎಲ್ಲನೂ ಸೇರಿಸಿ, ಶೇಂಗಾ ಹುರಿಯೋದು ಎಲ್ಲ ಸೇರಿಸಿದ್ರು 1 ಅವರಲ್ಲಿ ಒಂದು 20 ಹೋಳಿಗೆ ರೆಡಿ ಮಾಡಿಬಿಡ್ಬೋದು. ತುಂಬ ಚೆನ್ನಾಗಿ ಬೇಗ ಆಗೋ ಸ್ವೀಟ್ ಇದು. ಗೆಸ್ಟ್ ಬಂದರೆ ಈ ಥರ ಹೂರಣ ರೆಡಿ ಇದ್ದರೆ ನಾವು 10 ನಿಮಿಷದಲ್ಲಿ ಹೋಳಿಗೆ ಮಾಡಿ ಹಾಕ್ಬೋದು ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ನಂದು ಆ್ಯಕ್ಚುಲಿ ಇದು ಹಂಚು ಸರಿಯಾಗಿ ಕಾದಿರಲಿಲ್ಲ, ಇನ್ನು ಸ್ವಲ್ಪ ಕಾಯಬೇಕಿತ್ತು ಅನಿಸುತ್ತೆ. ನಾನು ಕಾದಿರಲಿಲ್ಲ, ಅದಕ್ಕೆ ಈ ಮೊದಲನೇ ಹೋಳಿಗೆ
ಸ್ವಲ್ಪ ನಂದು ಅಷ್ಟೊಂದು ಚೆನ್ನಾಗಿ ಬೆಂದ್ಕೊಂಡಿಲ್ಲ. ನಂದು ನೆಕ್ಸ್ಟ್ ಮುಂದೆ ಬಂದಿರೋ ಹೋಳಿಗೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಮೊದಲನೇದು ಒಂದು ಸ್ವಲ್ಪ ಅಂಟ್ಕೊಂತು, ಚೆನ್ನಾಗಿ ಹಂಚಕ್ಕಾಗಿರಲಿಲ್ಲ ಅಂತ. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಎಲ್ಲನೂ. ಇದೇ ಪ್ರೊಸೆಸ್ ಎರಡು ಸೈಡ್ ನೀವು ತುಪ್ಪ ಬೇಕಿದ್ರೂ ಹಚ್ಬೋದು, ಎಣ್ಣೆ ಬೇಕಿದ್ರೂ ಹಚ್ಬೋದು. ಕೇಳ್ಬೋದು ನೀವು ಹಾಲು ಹಾಕಿದ್ದೀರಾ ಕೆಡ್ಬೋದಾ ಹೋಳಿಗೆ ಅಂತ. ಕೆಡಲ್ಲ ಇದು. ಈಗ ಈ ಸರಿ ಎಲ್ಲ ನಾನು ಸುಮಾರು ಎಷ್ಟೋ ವರ್ಷಗಳಿಂದ ನನ್ನ ಹಸ್ಬೆಂಡ್ ಜರ್ಮನಿಗೆ ಬೇರೆ ಕಂಟ್ರಿಗಳಿಗೆ ಹೋದಾಗ ವೆಜಿಟೇರಿಯನ್ ಫುಡ್ ಸಿಗಲ್ಲ ಅಂತ ಥೇಪ್ಲ ಮತ್ತು ಶೇಂಗಾ ಹೋಳಿಗೆ ಯಾವಾಗಲೂ ಪ್ಯಾಕ್ ಮಾಡಿಕೊಡೋದು ನಾನು. ಡೆಫಿನೆಟ್ಲಿ 15 ದಿವಸವರೆಗೂ ಅವ್ರಿಗೆ ಕೆಡೋದಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಒಳ್ಳೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ. ಸ್ಟೋರ್ ಮಾಡಿಟ್ಟರೆ ಮನೆಯಲ್ಲೇ ತಿನ್ಕೋಬೋದು, ಅಥವಾ ಊರಿಗೆ ಹೋದರೆ ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು. ಟ್ರೈ ಮಾಡಿ ನೋಡಿ. ಮತ್ತು ಈ ಥರ ಹೋಳಿಗೆ ಇತ್ತು ಮನೆಯಲ್ಲಿ, ಹೂರಣ ಇತ್ತು ಅಂದರೆ ಯಾವಾಗ ಬೇಕು ಆವಾಗ ಎರಡೆರಡೇ ತೆಗೆದ್ಬಿಟ್ಟು ಚಪಾತಿ ಹಿಟ್ಟಲ್ಲೇ ನಾರ್ಮಲ್ ನಮ್ಮ ಚಪಾತಿ ಹಿಟ್ಟಲ್ಲೇ ನಾವು ಹೋಳಿಗೆ ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ. ಈ ಥರ ಹೋಳಿಗೆ ಹಾಕ್ತಾ ಹೋದರೆ 2, 3, 4 ಎಷ್ಟು ಬೇಕಾದರೂ ತಿಂತಾರೆ. ತುಪ್ಪನೇ ಬೇಕು ಅಂತಲೇ ಇಲ್ಲ, ಇದ್ದರೆ ಸರಿ, ಇಲ್ಲದೇ ಇದ್ದರೂ ಸರಿ. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್.